ನಮಸ್ಕಾರ. ವಿಡಿಯೋ ನೋಡ್ತಿರೋ ಸಿನಿ ಪ್ರಿಯರಿಗೆಲ್ಲ ನಮ್ಮ ಪಿಕ್ಚರ್ ಟಾಕೀಸ್ಗೆ ಸ್ವಾಗತ. ಈ ಸಂಕ್ರಾಂತಿಗೆ ಯಾವ್ಯಾವ ದೊಡ್ಡ ಸಿನಿಮಾಗಳು ರಿಲೀಸ್ ಆಗಿದೆ ಅಂತ ಹೇಳಿ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ವಿ. ಈಗ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ವಾರ ರಿಲೀಸ್ ಆಗಿರೋ ಸಿನಿಮಾಗಳಲ್ಲಿ ಮೊದಲನೇ ದಿನ ಬಾಕ್ಸ್ ಆಫೀಸ್ ನಲ್ಲಿ ಯಾವ್ದು ಎಷ್ಟು ಕೋಟಿ ಕಲೆಕ್ಷನ್ ಮಾಡಿದೆ ಅನ್ನೋದನ್ನ ಹೇಳಕೊಟ್ಟಿದ್ದೀವಿ. ಈ ವಾರ ರಿಲೀಸ್ ಆದ ಸಿನಿಮಾಗಳಲ್ಲಿ ತುಂಬಾ ಹೈಪ್ ಕ್ರಿಯೇಟ್ ಮಾಡಿದ್ದ ದೊಡ್ಡ ಸ್ಟಾರ್ ಸಿನಿಮಾಗಳು ಅಂದ್ರೆ ಒಂದು ತೆಲುಗಿನಲ್ಲಿ ಮಹೇಶ್ ಬಾಬು ಅಭಿನಯದ ಗುಂಟೂರು ಕಾರಂ, ಮತ್ತೊಂದು ತಮಿಳಿನಲ್ಲಿ ಧನುಷ್ ಅಭಿನಯದ ಕ್ಯಾಪ್ಟನ್ ಮಿಲ್ಲರ್. ಇವುಗಳ ಜೊತೆ ತೇಜ್ ಸಜ್ಜಾ ಅಭಿನಯದ ಹನುಮಾನ್, ಶಿವಕಾರ್ತಿಕೇಯ ಅಭಿನಯದ ಆಯಲಾನ್, ವಿಜಯ್ ಸೇತುಪತಿ ಮತ್ತು ಕತ್ರಿನಾ ಕೈಫ್ ಅವರ ಮೇರಿ ಕ್ರಿಸ್ಮಸ್ ಚಿತ್ರಗಳು ಕೂಡ ರಿಲೀಸ್ ಆಗಿವೆ. ಬನ್ನಿ ಹಾಗಿದ್ರೆ ತಡ ಮಾಡದೆ ಈ ಚಿತ್ರಗಳ ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಪಿಕ್ಚರ್ ಟಾಕೀಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. 2024ರ ಪೊಂಗಲ್ಗೆ ತೆಲುಗಿನಲ್ಲಿ ಗುಂಟೂರು ಕಾರಂ ಸಿನಿಮಾ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗಿದ್ದು ಪ್ರೇಕ್ಷಕರಿಂದ ಮಾತ್ರ ಮಿಶ್ರ ಪ್ರತಿಕ್ರಿಯೆ ಪಡ್ಕೊಂಡಿದೆ. ತುಂಬಾ ನಿರೀಕ್ಷೆಗಳಿದ್ದ ಈ ಸಿನಿಮಾ ಮೊದಲನೇ ದಿನ ಬಾಕ್ಸ್ ಆಫೀಸ್ ನಲ್ಲಿ ಅಲ್ಲು ಅರ್ಜುನ್ ರವರ ಪುಷ್ಪ ಚಿತ್ರ ಮಾಡಿದ್ದ ದಾಖಲೆಯನ್ನ ಮುರಿದಿದೆ ಅಂತ ಹೇಳಲಾಗ್ತಿದೆ. ಗುಂಟೂರು ಕಾರಂ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ 40 ಕೋಟಿಗಳಿಗೂ ಹೆಚ್ಚು ಕಲೆಕ್ಷನ್ ಮಾಡಿದ್ದು ಚಿತ್ರದ ಟೋಟಲ್ ಗ್ರಾಸ್ ಕಲೆಕ್ಷನ್ 44.5 ಕೋಟಿಗಳಷ್ಟು ಆಗಿದೆ ಅಂತ ತಿಳಿದು ಬಂದಿದೆ. ಈ ಮೂಲಕ ಮೊದಲನೇ ದಿನ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ 35.5 ಕೋಟಿ ಕಲೆಕ್ಷನ್ ಮಾಡಿದ್ದ ಅಲ್ಲು ಅರ್ಜುನ್ ರವರ ಪುಷ್ಪ ಚಿತ್ರದ ದಾಖಲೆಯನ್ನ ಗುಂಟೂರು ಕಾರಂ ಹಿಂದೆ ಹಾಕಿದೆ. ಆದ್ರೆ ಪ್ರಭಾಸ್ ಅವರ ಆದಿಪುರುಷ್ ಮತ್ತು ಸಲಾರ್ ಚಿತ್ರಗಳ ಗಳಿಕೆಯನ್ನ ಹಿಂದೆ ಹಾಕೋದ್ರಲ್ಲಿ ಮಹೇಶ್ ಬಾಬು ಅವರ ಗುಂಟೂರು ಕಾರಂ ವಿಫಲವಾಗಿದೆ. ಗುಂಟೂರು ಕಾರಂ ಚಿತ್ರದ ಜೊತೆ ರಿಲೀಸ್ ಆಗಿದ್ದ ಪ್ರಶಾಂತ್ ವರ್ಮಾ ನಿರ್ದೇಶನದ ಮೈಥಾಲಜಿಕಲ್ ಸೂಪರ್ ಹೀರೋ ಸಿನಿಮಾ ಹನುಮಾನ್ ಪ್ರೇಕ್ಷಕರ ಮೆಚ್ಚುಗೆ ಗಳಿಸೋದ್ರಲ್ಲಿ ಯಶಸ್ವಿಯಾಗಿದ್ದು ಚಿತ್ರ ನೋಡಿದವರೆಲ್ಲ ಚಿತ್ರದ ಬಗ್ಗೆ ಒಳ್ಳೆ ಮಾತುಗಳನ್ನ ಆಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಟಿಕೆಟ್ ಮಾರಾಟದ ವಿಷಯದಲ್ಲಿ ಹನುಮಾನ್ ಚಿತ್ರವು ಗುಂಟೂರು ಕಾರಂ ಚಿತ್ರವನ್ನ ಮೀರಿಸಿದ್ದು ಗುಂಟೂರು ಕಾರಂ ಚಿತ್ರದ 2,36,000 ಟಿಕೆಟ್ಗಳು ಮಾರಾಟವಾಗಿದ್ರೆ ಹನುಮಾನ್ ಚಿತ್ರದ 3,36,000 ಟಿಕೆಟ್ಗಳು ಮಾರಾಟವಾಗಿವೆ. ಹನುಮಾನ್ ಕತ್ರಿನಾ ಕೈಫ್ ಮತ್ತು ವಿಜಯ್ ಸೇತುಪತಿ ಅಭಿನಯದ ಮೇರಿ ಕ್ರಿಸ್ಮಸ್ ಚಿತ್ರವನ್ನ ಮೀರಿಸಿದ್ದು ಮೊದಲನೇ ದಿನ ಬಾಕ್ಸ್ ಆಫೀಸ್ ನಲ್ಲಿ 7.56 ಕೋಟಿಯಷ್ಟು ನೆಟ್ ಕಲೆಕ್ಷನ್ ಮಾಡಿದೆ. ಪೊಂಗಲ್ಗೆ ರಿಲೀಸ್ ಆಗಿರೋ ಮತ್ತೊಂದು ದೊಡ್ಡ ತಮಿಳು ಸಿನಿಮಾ ಅಂದ್ರೆ ಅದು ರಾಕಿ ಫೇಮ್ ನ ಅರುಣ್ ಮಾತೇಶ್ವರನ್ ನಿರ್ದೇಶನದ ಧನುಷ್ ಹೀರೋ ಆಗಿ ಕಾಣಿಸ್ಕೊಂಡಿರೋ ಕ್ಯಾಪ್ಟನ್ ಮಿಲ್ಲರ್. ಜನವರಿ 12ಕ್ಕೆ ಪ್ಯಾನ್ ಇಂಡಿಯಾ ರಿಲೀಸ್ ಆಗಿರೋ ಕ್ಯಾಪ್ಟನ್ ಮಿಲ್ಲರ್ ಮೊದಲನೇ ದಿನ ಒಟ್ಟು 8.65 ಕೋಟಿಗಳಷ್ಟು ನೆಟ್ ಕಲೆಕ್ಷನ್ ಮಾಡಿದೆಯಂತೆ. ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾ ನಮ್ಮ ಕನ್ನಡಿಗರಿಗೂ ಕೂಡ ವಿಶೇಷ. ಯಾಕೆ ಅಂತ ಹೇಳೋ ಅಗತ್ಯ ಇಲ್ಲ. ಈ ಚಿತ್ರದ ಪ್ರಮುಖ ಪಾತ್ರವೊಂದರಲ್ಲಿ ನಮ್ಮ ಶಿವಣ್ಣ ಕಾಣಿಸ್ಕೊಂಡಿದ್ದಾರೆ. ಜೈಲರ್ ಹಿಟ್ ಆದ್ಮೇಲಂತೂ ಶಿವಣ್ಣನ ಮಾಸ್ ಅಪೀಲ್ಗೆ ಪರಭಾಷಾ ಪ್ರೇಕ್ಷಕರು ಸಹ ಫಿದಾ ಆಗಿದ್ದಾರೆ. ಚಿತ್ರದ ಗ್ರಾಸ್ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಕ್ಯಾಪ್ಟನ್ ಮಿಲ್ಲರ್ 14ರಿಂದ 17 ಕೋಟಿ ಗಳಿಸಿದ್ರೆ ಆಯಲನ್ ಒಟ್ಟು 10ರಿಂದ 13 ಕೋಟಿಗಳಷ್ಟು ಗ್ರಾಸ್ ಕಲೆಕ್ಷನ್ ಮಾಡಿದೆ ಅಂತ ಹೇಳಲಾಗ್ತಿದೆ. ಕ್ಯಾಪ್ಟನ್ ಮಿಲ್ಲರ್ ಹಾಗೂ ಆಯಲನ್ ಎರಡೂ ಚಿತ್ರಗಳು ಸುಮಾರು 1,500 ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗಿದ್ದು ತಮಿಳುನಾಡಿನಲ್ಲಿ ಕ್ಯಾಪ್ಟನ್ ಮಿಲ್ಲರ್ 660 ಸ್ಕ್ರೀನ್ಗಳಲ್ಲಿ ತೆರೆ ಕಾಣ್ತಿದೆ. ಆಯಲಾನ್ ಚಿತ್ರಕ್ಕೂ ಕೂಡ ಅಷ್ಟೇ ಸ್ಕ್ರೀನ್ಗಳು ಸಿಕ್ಕಿವೆ. ಪೊಂಗಲ್ನ ಈ ಮುಖಾಮುಖಿಯಲ್ಲಿ ಧನುಷ್ ಅವರು ಗೆದ್ದಿದ್ದಾರೆ ಅನ್ನೋದನ್ನ ಕಲೆಕ್ಷನ್ ರಿಪೋರ್ಟ್ ಹೇಳ್ತಿದೆ. ಈ ಚಿತ್ರಗಳ ಜೊತೆ ವಿಜಯ್ ಸೇತುಪತಿ ಹಾಗೂ ಕತ್ರಿನಾ ಕೈಫ್ ಅಭಿನಯದ ಮೇರಿ ಕ್ರಿಸ್ಮಸ್ ಚಿತ್ರ ಕೂಡ ರಿಲೀಸ್ ಆಗಿದೆ. ಬದ್ಲಾಪುರ್ ಅಂಧಾಧುನ್ ಖ್ಯಾತಿಯ ಶ್ರೀರಾಮ್ ರಾಘವನ್ ನಿರ್ದೇಶನದಲ್ಲಿ ಮೂಡಿ ಬಂದಿರೋ ಈ ಥ್ರಿಲ್ಲರ್ ಸಿನಿಮಾ ನಿರೀಕ್ಷಿಸಿದಷ್ಟು ಮಟ್ಟದ ಯಶಸ್ಸು ಗಳಿಸಿಲ್ಲ. ಹಿಂದಿ ಹಾಗೂ ತಮಿಳಿನಲ್ಲಿ ಸಿನಿಮಾ ರಿಲೀಸ್ ಆಗಿದ್ದು ಬಾಕ್ಸ್ ಆಫೀಸ್ ನಲ್ಲಿ ಅಷ್ಟೇನು ಸದ್ದು ಮಾಡದ ಮೇರಿ ಕ್ರಿಸ್ಮಸ್ ಚಿತ್ರವು ಕೇವಲ 2.55 ಕೋಟಿಗಳಷ್ಟು ಕಲೆಕ್ಷನ್ ಮಾಡಿದೆ ಅಂತ ಹೇಳಲಾಗ್ತಿದೆ. ಇಲ್ಲಿ ತನಕ ನಾವು ಹೈಪ್ ತುಂಬಾ ಇರೋ ದೊಡ್ಡ ಸ್ಟಾರ್ಗಳ ಸಿನಿಮಾಗಳ ಬಗ್ಗೆ ಮಾತಾಡಿದ್ವಿ. ಆದ್ರೆ ಈ ಪೊಂಗಲ್ಗೆ ಸ್ವಲ್ಪ ಕಡಿಮೆ ಹೈಪ್ ಇದ್ದ ಅಥವಾ ಹೈಪ್ ಇಲ್ಲದೆ ಇರೋ ಸಿನಿಮಾ ಅಂತಾನೆ ಹೇಳ್ಬಹುದಾದ ಚಿತ್ರ ಒಂದು ತಮಿಳಿನಲ್ಲಿ ಬಿಡುಗಡೆ ಆಗಿದೆ. ಅದೇ ಮಿಷನ್ ಚಾಪ್ಟರ್ 1. ಅರುಣ್ ವಿಜಯ್ ಹಾಗೂ ಆಮಿ ಜಾಕ್ಸನ್ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿರೋ ಈ ಚಿತ್ರ ಕೂಡ ಜನವರಿ 12ಕ್ಕೆ ರಿಲೀಸ್ ಆಗಿದೆ. ಬುಕ್ ಮೈ ಶೋ ನಲ್ಲಿ 8.2 ರೇಟಿಂಗ್ ಪಡೆದಿರೋ ಈ ಸಿನಿಮಾ ಮೊದಲನೇ ದಿನ ಸುಮಾರು 4ರಿಂದ 6 ಕೋಟಿಗಳಷ್ಟು ಕಲೆಕ್ಷನ್ ಮಾಡಿದೆ ಅಂತ ಅಂದಾಜಿಸಲಾಗಿದೆ. ಇದಿಷ್ಟು ಇವತ್ತಿನ ವಿಡಿಯೋ. ಇದೇ ತರ ಸಿನಿಮಾಗಳ ಬಗ್ಗೆ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳನ್ನ ನೀವು ತಿಳ್ಕೋಬೇಕು ಅಂದ್ರೆ ನಮ್ಮ ಪಿಕ್ಚರ್ ಟಾಕೀಸ್ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ.